ಹಾಯ್ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂದರೆ IPL RCB ಈ ಸಲ ಉಳಿಸ್ಕೋಬೇಕಾಗಿರುವಂಥ 5 ಆಟಗಾರರು ಯಾರಂತ ನಿಮ್ಗೆ ತಿಳಿಸ್ಕೊಡ್ತೀನಿ. IPL RCB ಅವರು 2024ರ ದ್ವಿತೀಯಾರ್ಧದಲ್ಲಿ ಪ್ಲೇ ಆಫ್ ಮಾಡಿದ್ದಂತೂ ಎಲ್ಲರಿಗೂ ಗೊತ್ತಿದೆ. ಭಾರಿ ಪವಾಡನೇ ನಡೆದಂಗೆ ಆಗಿತ್ತದು. ಉತ್ತಮ ಕಂಬ್ಯಾಕ್ ಅಂತೂ ಮಾಡಿದ್ದು ಎಲ್ಲರಿಗೂ ಗೊತ್ತು ಫ್ರೆಂಡ್ಸ್. ಆದರೆ ಎಲಿಮಿನೇಟರ್ ಪಂದ್ಯದಲ್ಲಿ RCB ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೋತು ಪಂದ್ಯದಿಂದ ಹೊರಬಿದ್ದು ಅಭಿಮಾನಿಗಳಿಗೆ ಭಾರಿ ನಿರಾಸೆ ಅಂತೂ ಉಂಟು ಮಾಡಿದ್ದು ಸತ್ಯ. ಈ ಸಲ ಆದರೂ ಕಪ್ ನಮ್ಮದಾಗಲಿ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಹಾಗೆ ಈ ವರ್ಷ ಹರಾಜಿಗೂ ಮುನ್ನ ಯಾವ ಆಟಗಾರರನ್ನ RCB ಉಳಿಸ್ಕೊಳ್ಳಿ ಎಂಬ ಪ್ರಶ್ನೆಗೆ ಎಲ್ಲರಿಗೂ ಇದ್ದೇ ಇದೆ ಪ್ರಶ್ನೆ. ಆ ಆಟಗಾರರು ಯಾರು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಒಂದು ಸಣ್ಣ ಕೆಲಸ ಮಾಡಬೇಕಾಗಿದೆ ಫ್ರೆಂಡ್ಸ್. ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ, ಹಾಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಶ್ರೇಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ. ನಿಮಗೆ ಯಾವ ಟೀಮು ಇಷ್ಟ, ಯಾವ ಆಟಗಾರರು ಇಷ್ಟ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲನೇ ಆಟಗಾರ ಯಾರಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಹೌದು ಫ್ರೆಂಡ್ಸ್, RCBಯ ದಂತಕಥೆ ಅಂತಲೇ ಹೆಸರು ಪಡ್ಕೊಂಡಿರೋ ನಮ್ಮ ಕಿಂಗ್ ಕೊಹ್ಲಿ. ಹೌದು, RCB ಯಾವ ಕಾರಣಕ್ಕೂ ಕೊಹ್ಲಿನ ಬಿಟ್ಕೊಡಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಕೊಹ್ಲಿ ಫಸ್ಟ್ ಮ್ಯಾಚ್ ಆಡಿದ್ದು RCBಗೆ ಅವರು 2008ರಲ್ಲಿ ಏಪ್ರಿಲ್ 18, ಅವರ ಜರ್ಸಿ ನಂಬರು ಕೂಡ ಅದೇ 18ರಂದು KKR ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ ಆಡಿದರು. ಅಲ್ಲಿಂದ ಇಲ್ಲಿವರೆಗೂ RCB ಅವ್ರನ್ನ ಆಡಿಸ್ತಾನೆ ಬಂದಿದೆ. ಹಾಗೆ ಬೇರೆ ತಂಡಕ್ಕೂ ಕೂಡ ಅವರು ಹೋಗಿಲ್ಲ. ಎಲ್ಲ ಸಲನೂ ರಿಟೈನ್ ಮಾಡ್ಕೊಳ್ಳೋದು ಇಲ್ಲ ಉಳಿಸ್ಕೊಳ್ಳೋದು ಮಾಡ್ತಾನೆ ಇದೆ. ಫಾರ್ಮಲ್ಲಿ ಇದ್ದರೂ ಕೂಡ ಇಲ್ಲದೇ ಇದ್ದರೂ RCB ಅವರನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಫ್ರೆಂಡ್ಸ್. ಇನ್ನು ಹೋದ 2 ವರ್ಷದ ಹಿಂದೆ ಫಾರ್ಮಲ್ಲೇ ಇರಲಿಲ್ಲ. ಪ್ರತಿ ಸಲನೂ 1-2 ಬಾಲಿಗೆ ಔಟ್ ಆಗ್ತಿದ್ದರು. ಆಗಲೂ ಕೂಡ ಅವ್ರನ್ನ ರಿಟೈನ್ ಮಾಡ್ಕೊಂಡಂಥ RCB ಈ ಸಲ ಬಿಡ್ತಾರಾ ಫ್ರೆಂಡ್ಸ್? ಖಂಡಿತ ಬಿಡಲ್ಲ. ಹಾಗೆ ಇನ್ನು ಎರಡನೇ ಆಟಗಾರ ವಿಲ್ ಜಾಕ್ಸ್. ಇವರು ಕೂಡ RCBಗೆ ಪಾದಾರ್ಪಣೆ ಮಾಡಿದ ಎರಡನೇ ಆಟಗಾರ. ಇವರು ಯಾವ ಥರ ಆಟ ಅಂದರೆ GT ವಿರುದ್ಧ ಕೇವಲ 41 ಎಸೆತದಲ್ಲೇ ಶತಕ ಬಾರಿಸಿದ್ದು ನಿಮಗೆ ಎಲ್ಲರಿಗೂ ಗೊತ್ತು ಫ್ರೆಂಡ್ಸ್. ಅದಿನ್ನೂ ಎಲ್ಲರಿಗೂ ಒಂದು ಕನಸಾಗಿ ಉಳಿದಿದೆ ಅದು. ಹಾಗೆ ಅವರು ಸ್ಪಿನ್ನರ್ ರಶೀದ್ ಖಾನ್ ಅವರಿಗೆ ಹೊಡೆದಂಥ ಸಿಕ್ಸರ್ಗಳ ಮೂಲಕವೇ ಶತಕ ಸಿಡಿಸಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅವರನ್ನು ಯಾವುದೇ ಕಾರಣಕ್ಕೂ ಅವರು ಈ ಸಲ ರಿಲೀಸ್ ಮಾಡೋ ಮಾತೇ ಇಲ್ಲ ಅಂತ RCB ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. 25 ವರ್ಷದ ವಿಲ್ ಜಾಕ್ಸ್ RCBಗೆ ಟಾಪ್ ಆರ್ಡರ್ನಲ್ಲಿ ಭವಿಷ್ಯದ ಬ್ಯಾಟ್ಸ್ಮನ್ ಅನ್ನೋದು ಎಲ್ಲರಿಗೂ ಗೊತ್ತು ಫ್ರೆಂಡ್ಸ್. ಹಾಗೆ ಸ್ಪಿನ್ ಮಾಡಬಲ್ಲ ಬೌಲರ್ ಕೂಡ. RCBಗೆ ಒಂಥರ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಇವ್ರನ್ನ. ಇನ್ನು ಮೂರನೇ ಬೌಲರ್ ಸಿರಾಜ್. ಇವರು ಕೂಡ ಹಲವು ವರ್ಷಗಳಿಂದಲೇ RCBಗೆ ಆಡ್ಕೊಳ್ತಾ ಬಂದಿದ್ದಾರೆ. ಹಾಗೆ ಕೆಲವೊಂದು ಸಲ ಕಳಪೆ, ಕೆಲವೊಂದು ಸ್ವಲ್ಪ ಉತ್ತಮ ಪಡೆದುಕೊಂಡಂಥ ಬೌಲರ್. ಇವರೂ ಯಾವುದೇ ಕಾರಣಕ್ಕೂ ಅವರು ರಿಲೀಸ್ ಮಾಡೋಲ್ಲ ಫ್ರೆಂಡ್ಸ್. ಯಾಕಂದರೆ ವೇಗದ ದಾಳಿಯಲ್ಲಿ ಭಾರತದ ಆಟಗಾರ ಕೂಡ. ಅವರನ್ನು RCB ಈ ಸಲನೂ ಖಂಡಿತ ಆಡಿಸ್ತಾರೆ. ಹಾಗೆ ಅವರಲ್ಲೂ ಪ್ರತಿಭೆ ಇದೆ. ಮ್ಯಾಚ್ಗೆ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೆಯುವಂಥ ಬೌಲರ್ ಕೂಡ ನಮ್ಮ ಮೊಹಮ್ಮದ್ ಸಿರಾಜ್, ಮಿಯಾ ಸಿರಾಜ್ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಬ್ಯಾಟ್ಸ್ಮನ್ ಅಂದರೆ ಫಾಫ್ ಡು ಪ್ಲೆಸಿ. 3 ವರ್ಷದಿಂದ RCBಗೆ ಕ್ಯಾಪ್ಟನ್ ಆಗಿರುವಂಥ ನಮ್ಮ ಫಾಫ್ ಡು ಪ್ಲೆಸಿ 45ರ ಹರೆಯದ ವ್ಯಕ್ತಿ. ಫೀಲ್ಡಿಂಗ್ನಲ್ಲಿ ಹಕ್ಕಿಯಂತೆ ಹಾರಿ ಕ್ಯಾಚ್ ಹಿಡಿಯುವಂಥ ಆಟಗಾರ ಕೂಡ. ಇವರನ್ನು ನಾಯಕನ ಸ್ಥಾನದಿಂದ ಇಳಿಸಿದರೂ ಕೂಡ ಅವರು RCBಗೆ ಆಡ್ತಾರೆ ಅನ್ನೋದು ಅಭಿಮಾನಿಗಳ ಆಶಯ. ಕಳೆದ 3 ಸೀಸನ್ನಲ್ಲಿಯೂ ಅವರು ಆಡಿದ 3 ಸೀಸನ್ನಲ್ಲಿ 2 ಸಲ ಯಶಸ್ವಿಯಾಗಿ ಪ್ಲೇ ಆಫ್ಗೆ ಕರ್ಕೊಂಡು ಹೋಗೋಂಥ ನಾಯಕ ಕೂಡ. ಅವರನ್ನು ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ಆಡ್ತಾರೆ ಅನ್ನೋ ನಂಬಿಕೆ
ಅಭಿಮಾನಿಗಳಿದ್ದಾಗಿರುತ್ತೆ. ಇನ್ನು 5ನೇ ಬ್ಯಾಟ್ಸ್ಮನ್ ಅಂದರೆ ಅದು ನಮ್ಮ ರಜತ್ ಪಾಟಿದಾರ್. ಇವರು ಯಾವ ಟೈಮಲ್ಲಿ ಬಂದರೂ ಬಿರುಸಿನ ಆಟಕ್ಕೆ ಹೆಸರುವಾಸಿಯಾಗಿರುವಂಥ ಆಟಗಾರ. ಅದು ಬೇರೆ 2024ರಲ್ಲಿ ಉತ್ತಮ ಫಾರ್ಮ್ನಲ್ಲಿರುವ ಮತ್ತೊಬ್ಬ ಆಟಗಾರ ಕೂಡ. ಇವರು ಸ್ಫೋಟಕ ಬ್ಯಾಟಿಂಗ್ನಿಂದಲೇ 395 ರನ್ಗಳನ್ನು ಬಾರಿಸಿದರು RCB ಪರ. ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ಗೆ ಶಕ್ತಿ ಇವರು. ಸ್ಪಿನ್ನರ್ಗಳಿಗೆ ಶತ್ರು, ಹಾಗೆ ಎದುರುಗಾಳಿಗೆ ನಡುಕ ಹುಟ್ಟಿಸುವ ಆಟಗಾರ. ಇವರನ್ನು ಉಳಿಸಿಕೊಳ್ಳಲು ಯಾವುದೇ ಅನುಮಾನವೂ ಇಲ್ಲ ಫ್ರೆಂಡ್ಸ್. ಇದಷ್ಟು ಇವತ್ತಿನ ವಿಷಯ. ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ. ಹಾಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತಮ ಪ್ಲೇಯರ್ ಯಾರು, ಇಲ್ಲ ಯಾರನ್ನು ಉಳಿಸ್ಕೋಬೇಕಿತ್ತು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ ಮತ್ತಷ್ಟು ವೀಡಿಯೋನ ನಿಮಗೆ ಹಾಕ್ತಾ ಇರ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ನೀವು ನೋಡ್ತಾಯಿರಿ ಶ್ರೇಯ ಕನ್ನಡ ಚಾನಲ್. ಥ್ಯಾಂಕ್ ಯು, ಧನ್ಯವಾದಗಳು.